ಇವತ್ತಿನ ಮುದ್ದು ಸೊಸೆ ಸಂಚಿಕೆಯನ್ನು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಸಾವಿತ್ರಿ ಮತ್ತು ವಿನಂತಿ ಇಬ್ಬರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರಿಂದ ಪೊಲೀಸು ಮನೆಗೆ ಹೋಗಿ ಮಿನಿಸ್ಟ್ರ್ ಬಗ್ಗೆ ಎಲ್ಲ ಮಾತಾಡಿಕೊಂಡು ಬರ್ತಾರೆ. ಬಂದಾದ್ಮೇಲೆ ಗೋವಿಂದ ಮತ್ತು ಅವ್ರ ಚಿಕ್ಕಪ್ಪ ಇಬ್ಬರೂ ಬರ್ತಾರೆ ಸ್ಟೇಷನಿಗೆ. ಬಂದಾಗ ಎಲ್ಲ ಮಾತಾಡ್ತಾರೆ. ಏನೇ ಆಗಲಿ ನನ್ನ ಮಗುಗೆ ನ್ಯಾಯ ಕೊಡಿಸ್ಬೇಕು ಅಷ್ಟೇ ಅಂತ ಹೇಳಿ ಸಾವಿತ್ರಿ ಹೇಳ್ತಾಳೆ. ಆಗ ಗೋವಿಂದ ಇದ್ದನು ಎಲ್ಲ ಮನೆಗೆ ಕುತ್ಕೊಂಡು ಮಾತಾಡೋಣ ಅಂತ ಹೇಳಿದ್ವಲ್ಲ, ಇದನ್ನ ಯಾಕೆ ಇಲ್ಲಿವರೆಗೂ ತಂದಿದ್ಯಾ ಅಂತ ಕೇಳ್ತಾರೆ. ನೀವು ಏನಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿದೆ ನನಗೆ. ನಾನು ಮಹಿಳಾ ಆಯೋಗ TV ನ್ಯೂಸ್ ಚಾನಲ್ಗೆಲ್ಲ ಹೋಗ್ತೀನಿ, ಆವಾಗ ಏನು ಮಾಡ್ತೀರಾ ಅಂತ ಗೊತ್ತಾಗುತ್ತೆ ನಿಮಗೆ ಅಂತೇಳಿ ಜೋರು ಮಾಡ್ತಾಳೆ. ಆಗ ಅವ್ರ ಚಿಕ್ಕಪ್ಪನೂ ಕೂಡ ಅದೇ ಥರ ಮಾತಾಡ್ತಾರೆ. ನೀನು ಸಮಾಧಾನದಿಂದ ಇರು, ಸಮಾಧಾನದಿಂದ ಇದ್ದರೆ ಎಲ್ಲನೂ ಒಳ್ಳೆಯದಾಗುತ್ತೆ. ನೀನು ಇಷ್ಟೊಂದೆಲ್ಲ ತಾಳ್ಮೆ ಕಳ್ಕೊಳ್ಳೋದು ಒಳ್ಳೆಯದಲ್ಲ ಸಾವಿತ್ರಿ ಅಂತ ಹೇಳಿದಾಗ ಅವರು ಈ ಗೋವಿಂದ ಮತ್ತು ಚಿಕ್ಕಪ್ಪ ಅವರಿಬ್ಬರೂ ಒಪ್ಪಿಸಿ ಹೇಗಾದರೂ ಮಾಡಿ ಕರ್ಕೊಂಡು ಹೋಗೋಣ, ಮನೆಗೆ ಬಂದುಬಿಡು, ನಾಳೆ ಬರೋದಕ್ಕೆ ಹೇಳಿದ್ದಾರೆ ಮನೆಗೆ ಅಂತ ಹೇಳಿ ಬರ್ತಾರೆ. ಅದಾದಮೇಲೆ ಸರಿ ಆಯಿತು ಅಂತೇಳಿ ಒಪ್ಕೋತಾಳೆ ಸಾವಿತ್ರಿ. ರೂಮಲ್ಲಿ ವಿದ್ಯಾ ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅರೆಸ್ಟ್ ಮಾಡ್ತೀವಿ ಅಂತ ಪೊಲೀಸ್ ಹೇಳಿದ್ದನ್ನ ಭದ್ರಂಗೆ ಈ ಥರ ಆಗೋಯ್ತಲ್ಲ ಅಂತೇಳಿ ಯೋಚನೆ ಮಾಡ್ತಿರ್ತಾಳೆ. ಆಗ ಭದ್ರ ಬಂದು, ಏನಮ್ಮ ಈ ಥರ ಯೋಚನೆ ಮಾಡ್ತಾ ಇದೆಯಲ್ಲ, ಇದೆಲ್ಲ ಯೋಚನೆ ಮಾಡಬೇಡ ನೀನು, ಎಲ್ಲ ಸರಿ ಹೋಗುತ್ತೆ, ನೀನೇ ಈ ಥರ ಆಗಿಬಿಟ್ರೆ ಹೆಂಗೆ ಅಂತ ಹೇಳಿದಾಗ, ನೋಡಿ ನಿಮಗೇನಾದರೂ ಆದರೆ ನನಗಂತೂ ಬೇಜಾರಾಗ್ಬಿಡುತ್ತೆ, ಮಾವಯ್ಯ ಕೂಡ ತಲೆ ತೆಗ್ಸೋದು ನನಗಿಷ್ಟ ಇಲ್ಲ ಅಂತೇಳಿ ಹೇಳ್ತಾಳೆ. ಸರಿ ಆಯಿತು, ನಾಳೆ ಅಪ್ಪಯ್ಯ ಹೇಳಿದಾರಲ್ಲ, ಏನು ಮಾಡ್ತಾರೆ ನೋಡೋಣ ಇರು ಅಂತ ಹೇಳಿದಾಗ ಸರಿ ಆಯಿತು ಅಂತೇಳಿ ಸುಮ್ಮನೆ ಆಗ್ತಾರೆ. ಆಗ ಸಾವಿತ್ರಿ ವಿನಂತಿ ಇಬ್ಬರು ಮಾತಾಡ್ಕೋತಾ ಇರ್ತಾಳೆ. ಆಗ ಸಾವಿತ್ರಿ ವಿನಂತಿಗೆ ಜೋರು ಮಾಡ್ತಾಳೆ, ಏನೇ ನೀನು ಸುಮ್ಮನೆ ಇರು, ಯಾಕೆ ಈ ಥರ ಮಾಡ್ತಾ ಇದೀಯಾ ಅಂತ. ನಿದ್ದೆಗೆಡಬೇಕು ಕಣೆ, ಯಾಕಂದರೆ ಏನು ಯೋಚನೆ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ ನನಗೆ, ಅದಕ್ಕೆ ಅಂತ ಹೇಳ್ತಾಳೆ. ಆಗ ಅಲ್ಲಮ್ಮ, ಅದಕ್ಕೋಸ್ಕರ ನಿದ್ದೆಗೆಡಬೇಕು ಅಂತ ನೀನು ಮದುವೆ ಆಗೋ ತನಕ ನನಗಿಷ್ಟೇ ಕಣೆ, ನಾವು ಅಂದ್ಕೊಂಡಿದ್ದು ಸಾಧಿಸ್ಬೇಕು, ನೀನು ರಾಣಿ ಹಂಗೆ ಇರಬೇಕು ಆ ಮನೇಲಿ ಅಂದರೆ ಏನಾದರೂ ಮಾಡಿ ನಾನು ಈ ಮದುವೆ ಮಾಡಲೇಬೇಕು, ಹಾಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಕಡೆ ಅಂತ ಹೇಳ್ತಾಳೆ. ಯಾಕಮ್ಮ ಅದು ಹೆಂಗೆ ಹೇಳ್ತೀಯಾ, ನಾವು ಹಿಂದೆ ಸರ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ ಅಂತ ವಿನಂತಿ ಹೇಳಿದಾಗ, ನೋಡಿ ಗೋವಿಂದಣ್ಣ ಮತ್ತು ಚಿಕ್ಕಪ್ಪ ಯಾವಾಗ ಪೊಲೀಸ್ ಸ್ಟೇಷನಿಗೆ ಎದ್ನೋ ಬಿದ್ನೋ ಅಂತ ಬಂದರು ನೋಡು, ಆವಾಗಲೇ ಗೊತ್ತಾಯಿತು ಯಾವತ್ತಿದ್ರು ನನ್ನ ಕಡೆನೇ ಅಂತೇಳಿ. ಅವರಿಗೆ ಇದೆಲ್ಲ ಹೆದರಿಕೆ, ಮಿನಿಸ್ಟ್ರ್ ಆಗಿರೋದ್ರಿಂದನೇ ನನಗೆ ಒಳ್ಳೆ ಕೆಲಸ ಅಂತ ಅನ್ಕೋಬೇಕು ಗೊತ್ತಾ, ನಾಳೆ ನಮ್ಮ ಪರನೇ ಆಗುತ್ತೆ ನ್ಯಾಯ, ಗೊತ್ತಿದೆಯಲ್ಲ ನಿನಗೆ, ನೋಡ್ತಾ ಇರು ಅಂತೇಳಿ ಹೇಳ್ತಾಳೆ. ಆಗ ಬೆಳಗ್ಗೆ ಎಲ್ಲರೂ ಬಂದು ಮಾತಾಡ್ಸೋಕ್ಕೆ ಅಂತೇಳಿ ಬರ್ತಾರೆ. ಆಗ ಸಾವಿತ್ರಿ ಬಂದ ತಕ್ಷಣನೇ ಕ್ವಾಟ್ಲೆ ಹೋಗಿ ಚೇರ್ ತಗೊಂಬ, ನಾನು ಕೂತ್ಕೊಳ್ಳೋಕೆ 2 ಚೇರ್, ಕ್ವಾಟ್ಲೆ ತಗೊಂಬಂದು 2 ಚೇರ್ ಹಾಕ್ತಾನೆ. ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡಿದ್ದಕ್ಕೆ ಭದ್ರ, ಅಪ್ಪಯ್ಯನ ಎದುರುಗಡೆನೇ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋಷ್ಟು ಧೈರ್ಯ ಬಂದಿತ್ತ ನಿನಗೆ ಅಂತ ಹೇಳಿ ಹೇಳ್ತಾಗ, ಆಗ ಅಮ್ಮಮ್ಮ ಕೂಡ ಬೈತಾಳೆ, ನೀನು ಏನೇ ಆದ್ರೂ ಇಷ್ಟೊಂದೆಲ್ಲ ಮೆರಿತಾ ಇದೆಯಲ್ಲ, ನೀನು ಬೀದಿಗೆ ಬಿದ್ದಾಗ ನೀನು ಕರ್ಕೊಂಬಂದಿದ್ದು ಯಾರು, ಅಣ್ಣನೇ ಗೊತ್ತಾ, ಶಿವರಾಮ ಇಟ್ಕೊಳ್ಳಿಲ್ಲ ಅಂದರೆ ನೀನು ಇಷ್ಟೊತ್ತಿಗೆ ಏನಾಗ್ತಿದ್ದೆ ಅಂತೇಳಿ ನೆನಪಾಯ್ತಾ ನಿನಗೆ ಅಂತ ಕೇಳಿದಾಗ, ಆಯಿತು, ಆ ನೆನಪಿಗೇನೋಸ್ಕರನೇ, ಆ ಕೃತಜ್ಞತೆಗೆ ಬೇಕಾದ್ರೆ ನಾನು ಚರ್ಮ ಸುಲಿದು ಚಪ್ಪಲಿ ಮಾಡ್ಕೊಂಡು ಹಾಕ್ತೀನಿ, ಏನು ಮಾಡ್ತೀರಾ, ಆದರೆ ನನ್ನ ಮಗಳಿಗೆ ಮಾತ್ರ ನ್ಯಾಯ ಕೊಡಿಸ್ಲೇಬೇಕು ಅಷ್ಟೇ ಅಂತ ಹೇಳ್ತಾಳೆ. ಆಗ ಭದ್ರ ಮತ್ತು ಇವರೆಲ್ಲರೂ ಮಾತಾಡ್ತಾ ಇರಬೇಕಾದ್ರೆ ಶಿವರಾಮೇಗೌಡರು, ನೀವು ಸುಮ್ಮನೆ ಇರಿ ಎಲ್ಲರೂ ಅಂತ ಹೇಳ್ತಾಳೆ. ಮೌನ, ಹೌದು ಭದ್ರ ಸುಮ್ಮನೆ ಇರು, ನೀನೇನು ಮಾಡಬೇಡ, ಅವಳು ಬೇಕು ಅಂತಲೇ ಇದನ್ನೆಲ್ಲ ಮಾಡ್ತಾ ಇರೋದು, ಭದ್ರ ನೀನು ಸುಮ್ಮನೆ ಇರು, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಅಂತೇಳಿ ಹೇಳ್ತಾಳೆ. ನೋಡಿ ಈಗ ನನ್ನ ಮಗಳಿಗೆ ಏನು ನ್ಯಾಯ ಕೊಡಿಸ್ತೀರಾ ಅಂತೇಳಿ ಅದನ್ನು ಮಾತಾಡಬೇಕು ಅಷ್ಟೇ. ಈಗ ನಾನು ಒಳ್ಳೆಯವಳು ಆಗಿರೋದಕ್ಕೆ ಈಗ ಮತ್ತೆ ಸ್ಟೇಷನಿಂದ ಇಲ್ಲಿಗೆ ಬಂದಿದ್ದೀನಿ, ಇಲ್ಲಾಂದರೆ ಯಾವತ್ತೋ ನನ್ನ ಏನು ಅಂತ ತೋರಿಸ್ಬಿಡ್ತಾ ಇದ್ದ ಗೊತ್ತಾ, ನಾನು ಹೊರಗಡೆ ಎಲ್ಲೂ ಗೊತ್ತಾಗಬಾರ್ದು ಅಂತಲೇ ಇರೋದು ಅಂತೇಳಿ ಹೇಳ್ತಾಳೆ. ಆಗ ಕ್ವಾಟ್ಲೆ, ಕಂಡಿದ್ದೀನಿ ನೀವು ಮಾವನ ಬಗ್ಗೆ ಇರೋ ಗೌರವನ ಎಲ್ಲನೂ ಇಲ್ಲೇ ಎದುರುಗಡೆನೇ ಗೊತ್ತಾಗ್ತಿದೆ, ಸುಮ್ಮನಿರು ಚಿಕ್ಕಮ್ಮ ಅಂತೇಳಿ ಹೇಳ್ತಾನೆ. ಆಗ ನೀನೇನು ಮಾತಾಡಬೇಡ, ನೀನು ಸುಮ್ಮನೆ ಇರು ಅಂತೇಳಿ ಎಲ್ಲರೂ ಸುಮ್ಮನೆ ಇರಿಸ್ತಾರೆ. ಚಿಕ್ಕಪ್ಪ ಕೂಡ ಅದೇ ಥರನೇ ಬೈತಾರೆ ಸಾವಿತ್ರಿಗೆ, ಏನಿದು ಸಾವಿತ್ರಿ, ಸ್ವಲ್ಪ ದೊಡ್ಡವರಿಗೆ ಏನು ಬೆಲೆ ಕೊಡಬೇಕು ಅನ್ನೋದು ಉಳಿಸ್ಕೊ, ನೀನು ಇದನ್ನು ನೀನು ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದಾಗ, ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕು, ಇದೇ ನನಗೆ ಅಷ್ಟೇ ಬೇಕಾಗಿರೋದು ಅಂತ. ಸರಿ ಆಯಿತು, ಬಂದ ವಿಷಯನ ಮಾತಾಡೋಣ ಅಂತೇಳಿ ಶಿವರಾಮೇಗೌಡರಿಗೆ ಹೇಳ್ತಾರೆ. ಆಗ ಚಿಕ್ಕಪ್ಪ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಟೈಮಲ್ಲಿ ಸುಭಾಷ್ ಕೂಡ ಹೇಳ್ತಾನೆ, ಏನು ಇದು ಎಲ್ಲರಿಗೂ ಒಂಥರ ನ್ಯಾಯ ಆದರೆ ಇವನಿಗೆ ಒಂಥರ ನ್ಯಾಯ, ಆದರೆ ಈ ಸಾವಿತ್ರಿ ಅತ್ತೆ ಹೇಳೋದು ನಿಜನೇ ಇದೆ ಅಲ್ಲ, ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗಿದ್ದೆ ಅಂತ ಹೇಳ್ತಾರೆ. ಆಗ ಗೋವಿಂದ ಇದ್ದನು, ಈ ಸುಭಾಷ ಏನು ಮಾತಾಡ್ತಾ ಇದೆಯಲ್ಲ, ದೊಡ್ಡವರದಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವ ನಿನಗೆ, ನೀನು ಸುಮ್ಮನೆ ಇರು ಸಾಕು ಅಂತೇಳಿ ಬೈತಾನೆ ಗೋವಿಂದ. ಅದೇ ಟೈಮಿಗೆ ಈಶ್ವರಿ ಮತ್ತು ಚಿತ್ರ ಇಬ್ಬರು ಮಾತಾಡ್ಕೋತಾರೆ. ಇಬ್ಬರು ಪಕ್ಕದಲ್ಲೇ ನಿಂತ್ಕೊಂಡು
ಇವಳು ಯಾಕೋ ಇಷ್ಟೊಂದೆಲ್ಲ ಮೆರಿತಾ ಇದ್ದಾಳೆ ಅಂತ ಹೇಳಿದ್ರೆ ಇವಳು ಸಂಬಂಧನೂ ಕಳ್ಕೊತಾಳೆ, ಇವಳು ಮರ್ಯಾದೆನೂ ಕಳ್ಕೊತಾಳೆ, ಒಂದಿರೋ ಅಂಥ ನೆಲೆನೂ ಕಳ್ಕೊತಾಳೆ ಅಂತ ಅನ್ನಿಸ್ತಾ ಇದೆ. ಮೆರೀಲಿ ಅದು ಎಷ್ಟು ಮೆರಿತಾಳೆ ಅಂತ ಹೇಳ್ತಾರೆ ಇಬ್ಬರೂ. ಶಿವರಾಮೇಗೌಡ ಆಯಿತು ಏನು ಅಂತೇಳಿ ಮಾತಾಡಬೇಕು ಅಂತೇಳಿ ಮಾತಾಡ್ರಿ ಅಂದ ತಕ್ಷಣ ಎದ್ದು ನಿಂತ್ಕೊಂಡು ಹೇಳ್ತಾನೆ, ನೋಡಿ ಆಗಿದ್ದೆಲ್ಲನೂ ನಿಜಾನೇ, ನಾನು ಜೈಲಿಗೆ ಅನುಭವಿಸಿದ್ದೆಲ್ಲ ನಿಜಾನೇ ತಾನೇ, ಅದೆಲ್ಲ ನನ್ನ ಮರ್ಯಾದೆ ಹೋಗಂಗೆ ಎಲ್ಲ ಮಾಡಿದ್ದು ಆಯಿತು, ಎಲ್ಲ ಸುಳ್ಳು ಹೇಳಿದ್ದು ಆಯಿತು, ಎಲ್ಲನೂ ಮಾಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾನು ನನ್ನ ಮಗನ್ನ ಬಿಟ್ಕೊಡಲ್ಲ. ಭದ್ರನ ಮಾತ್ರ ಮದುವೆ ಮಾಡಿಸೋದು ಬಿಟ್ಟು ಇನ್ನೇನಾದ್ರೂ ಹೇಳಿ ಚಿಕ್ಕಪ್ಪ, ಆದರೆ ಅದನ್ನು ಮಾತ್ರ ಸಾಧ್ಯವೇ ಇಲ್ಲ. ಭದ್ರನ ಜೊತೆ ಇವ್ರ ಜೊತೆ ಮದುವೆ ಮಾಡೋಕ್ಕಾಗಲ್ಲ. ಇವ್ರು ಬೀಸಿದ ಬಲೆಗೆ ನಾವು ಬೀಳೋಕ್ಕೆ ತಯಾರೇ ಇಲ್ಲ. ನನ್ನ ಮಗ ಏನು ಅಂತ ನನಗೆ ಗೊತ್ತು, ನನ್ನ ಮಗನ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಅಂತೇಳಿ ಶಿವರಾಮೇಗೌಡರು ಭದ್ರಗೆ ಎಲ್ಲರಿಗೂ ಹೇಳ್ತಾರೆ.